ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ SA2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಎಲ್ಲ 6 ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ SA2 ಎಕ್ಸಾಮ್ಗೆ ನಾವು ಮಾಡಲ್ ಕ್ವಶನ್ ಪೇಪರ್ಸನ್ನು ಹಾಕ್ತಾ ಇದ್ದೀವಿ. ಸೊ ವೀಡಿಯೋಸ್ಗಳೆಲ್ಲ ನೋಡಿ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ 50 अंकಗಳಿಗೆ एग्ज़ाम ನಡೆಯುವಂಥದ್ದು ಮಕ್ಕಳ. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಸೊ ಇಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿರ್ತಾರೆ ಮಕ್ಕಳ. ಸರಿಯಾಗಿರೋ ಉತ್ತರವನ್ನು ಆರಿಸಿ ನೀವು ಬರಿಬೇಕಾಗ್ತದೆ. ಫಸ್ಟ್ ಕ್ವಶನ್, ಪರೀಕ್ಷಾ ಶಬ್ದ का अन्य वचन ರೂಪ್ ಹೈ. ಸೊ ಪರೀಕ್ಷಾ ಅನ್ನೋ ಶಬ್ದದ ಅನ್ಯ ವಚನವನ್ನು ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ಆಪ್ಷನ್ ಡಿ ನಲ್ಲಿರುವಂತಹ ಪರೀಕ್ಷಾ ಎ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಸೆಕೆಂಡ್ ಕ್ವಶನ್, ದೋಸ್ತ್ ಶಬ್ದ का ವಿಲೋಮ ಶಬ್ದ ಹೈ. ಸೊ ದೋಸ್ತ್ ಅನ್ನೋ ಶಬ್ದದ ವಿಲೋಮ ಶಬ್ದ ಕೇಳಿದ್ದಾರೆ. ಮಿತ್ರ, ಶತ್ರು, ದುಶ್ಮನ್ ಮತ್ತು ಸಾಥಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ದುಶ್ಮನ್ ಆಗಿರ್ತದೆ. ಏಕೆಂದರೆ ದೋಸ್ತಿಗೆ ಆಪೋಸಿಟ್ ವರ್ಡೇ ದುಶ್ಮನ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ನಿಮ್ನಲಿಖಿತ್ ಮೇ ಸೆ ಪುಲ್ಲಿಂಗ ಶಬ್ದ ಹೈ. ಸೊ ಕೊಟ್ಟಿರೋದ್ರಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಕೇಳಿದರೆ ಪಿತಾ, ಬಾಲಿಕಾ, ಮಾತಾ, ಲಡ್ಕಿ ಇದೆ. ಸೊ ಬಾಲಿಕಾ, ಮಾತಾ, ಲಡ್ಕಿ ಅನ್ನೋದು ಸ್ತ್ರೀಲಿಂಗ ಆಗಿರ್ತದೆ. ಅವರು ಪುಲ್ಲಿಂಗ ಕೇಳಿರೋದ್ರಿಂದ ಆಪ್ಷನ್ ಎನಲ್ಲಿರುವಂತಹ ಪಿತಾ ಇಸ್ ದ ಕರೆಕ್ಟ್ ಆನ್ಸರ್. नेक्स्ट सेकेंड में निम्नलिखित प्रथम 2 शब्दों में संबंध के अनुसार तीसरे शब्द का संबंधित शब्द लिखिए. ಸೊ ಇಲ್ಲಿ 3 ಪ್ರಶ್ನೆಗಳಿರ್ತದೆ. 4ನೇ ಪ್ರಶ್ನೆ, ಮಿರ್ಚ್ ಮಸಾಲ ಲೋಕಕಥಾ, ಮೇರಾ ದೇಶ್ ಮೇರಿ ಮಾ ಕಹಾನಿ ಆಗಿರ್ತದೆ. ಹಾಗಾಗಿ ಕಹಾನಿ ಅಂತೇಳಿ ನೋಡಿ. ಸೊ ನಿಮಗೆ ಪ್ರತಿಯೊಂದು ಪಾಠ ಪದ್ಯಗಳು ಯಾವುದು ಕತೆ ಆಗಿರ್ತದೆ, ಯಾವುದು ರೇಖಾಚಿತ್ರ ಆಗಿರ್ತದೆ ಮತ್ತು ಯಾರು ಬರೆದಿರೋದು ಅದೆಲ್ಲವನ್ನು ಕಲ್ತ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಅನುರೂಪ ತಗೊಳ್ಳಿ ಕೇಳುವ ಸಾಧ್ಯತೆ ಇರ್ತದೆ. 5ನೆಯ ಪ್ರಶ್ನೆ, ಶಿಕ್ಷಾ ಠಾಕೂರ್ ಗೋಪಾಲ್ ಶರಣ್ ಸಿಂಹ, ಅಭಿನವ್ ಗೀತ ಹರಿಶಂಕರ್ ಕಶ್ಯಪ್ ಆಗಿರ್ತದೆ. ಸೊ ಅಭಿನವ್ ಗೀತ ಬರೆದಿರೋದು ಹರಿಶಂಕರ್ ಕಶ್ಯಪ್. ಹಾಗಾಗಿ ರೈಟ್ ಆನ್ಸರ್ ಅದು. ನೆಕ್ಸ್ಟ್, ಬೈಸಾಖಿ ತ್ಯೋಹಾರ ಪಂಜಾಬ್. ಸೊ ಪಂಜಾಬಲ್ಲಿ ಬೈಸಾಖಿ ತ್ಯೋಹಾರನ್ನು ಸೆಲೆಬ್ರೇಟ್ ಮಾಡಿದ್ರೆ ಸೊ ವಿಷ್ಣು ಫೆಸ್ಟಿವಲನ್ನು ಕೇರಳದಲ್ಲಿ. ಹಾಗಾಗಿ ಕೇರಳ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕೇಕ್ ವಾಕ್ಯ ಮೇ ಪೂರ್ಣ ಕೀಜಿಯೆ. ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಕೇಳಿದ್ದಾರೆ. 7ನೇ ಪ್ರಶ್ನೆ, ಏಕ್ ದಿನ್ ಬೋಲು ಕ್ಯಾ ಕರ್ ರಹಾ ತಾ. ಸೊ ಏನನ್ನು ಮಾಡ್ತಾ ಇತ್ತು? ಏಕ್ ದಿನ್ ಶಾಮ್ ಕೋ ಬೋಲು ಅಂಗನ್ ಮೇ ಬೈಠ್ಕರ್ ದೂಧ್ ಪಿ ರಹಾ ತಾ. 8th ಕ್ವಶನ್, ಮೇಜರ್ ಕೋ ತುರಂತ್ ಕಿಸ್ಕಾ ಸ್ಮರಣ್ ಹೋ ಗಯಾ. ಸೊ ಯಾವುದರ ನೆನಪಾಗ್ತ ಸ್ಮರಣೆಯನ್ನು ಮಾಡ್ತಾರೆ? ಸೊ ಅವರು ಮಾತೃಭೂಮಿ ಕಾ ಸ್ಮರಣ್ ಹೋ ಆಯಾ. ಸೊ ಹಾಗಾಗಿ ಮಾತೃಭೂಮಿ ಅಂತ ಬರೆದ್ರೆ 1 ಅಂಕ. ನೆಕ್ಸ್ಟ್ 9th ಕ್ವಶನ್, ಮುರುಳಿನೇ ಗಾನ ಕೈಸೆ ಸೀಖಾ. ಸೊ ಯಾವ ರೀತಿ ಅವನು ಹಾಡನ್ನು ಕಲಿತಾನೆ? ಸೊ ಮುರುಳಿನೇ ಅಪ್ನಾ ಉರ್ ಚೇತ್ಕರ್ ಗಾನ ಸೀಖಾ ಹೈ. ನೆಕ್ಸ್ಟ್, ಬಂದರ್ ಕ್ಯಾ ಲೇಕರ್ ಆಯಾ. ಸೊ ಬಂದರ್ ತಾರುಜ್ ಲೇಕರ್ ಆಯಾ. ಸೊ ಇದಿಷ್ಟು 1 ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ 4th ಮೇನ್ಗೆ ಹೋಗೋಣ. ಇಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಬರ್ತದೆ. ನಿಮ್ನಲಿಖಿತ ಪ್ರಶ್ನೋं के लिए उत्तर 2-3 वाक्य में लिखिए. 11ನೇ ಪ್ರಶ್ನೆ, ಗಾಂಧೀಜಿ ಪರ್ ನಾಟಕ ಕ್ಯಾ ಪ್ರಭಾವ ಪಡ. ಸೊ ನಾಟಕದಿಂದ ಗಾಂಧೀಜಿಯವರಿಗೆ ಏನು ಪ್ರಭಾವ ಆಗುತ್ತೆ? ಮೊದಲನೇದಾಗಿ ಶ್ರವಣ ಭಕ್ತಿ ನಾಟಕ पढ़कर उन्होंने निश्चय किया कि मुझे भी श्रवण कुमार जैसे बनाना चाहिए. ನಾನು ಸಹ ಶ್ರವಣ ಕುಮಾರ ಆಗಬೇಕು, ಆ ರೀತಿ ಆಗಬೇಕು ಅಂತ ಅಂದ್ಕೊಳ್ತಾರೆ. ಅದೇ ರೀತಿ हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर की सच्चाई का पालन करना चाहिए. ಸೊ ಇದಿಷ್ಟು ಅದರ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ, ಟೆಲಿಫೋನ್ ಕಿ ಬಾತೆ ಸುನ್ಕರ್ ಮೊಬೈಲ್ ನೇ ಕ್ಯಾ ಕಹಾ. ಸೊ ಟೆಲಿಫೋನ್ನ ಮಾತನ್ನು ಕೇಳಿ ಮೊಬೈಲ್ ಏನಂತ ಹೇಳುತ್ತೆ? ಮೊಬೈಲ್ ನೇ ಕಹಾ, ಬಾತ್ ತುಮಾರಿ ಬಿಲ್ಕುಲ್ ಸಚ್ ಹೈ ಪರ್ ತುಮ್ಹಾರೆ ವಿಚಾರ आज की ज़माने से मेल नहीं खाते हैं जब तुम वक्त से साथ चलना सीखो. 13ನೇದು, ತಿಮ್ಮಕ್ಕ ದಂಪತಿ किस प्रकार के धर्म कार्य में लग गए.
तिम्मक्का दंपति ने उनके गांव के पास ही श्रीरंग स्वामी का मंदिर था। वहाँ हर साल मेला लगता था। वहाँ आने वाले जानवरों के लिए पीने के पानी का इंतज़ाम करने का निश्चय किया था। नेक्स्ट 14ನೇ ಪ್ರಶ್ನೆ, पेड़ से गिरे सेब को देखकर न्यूटन ने क्या सोचा? ಸೊ ಅವನು ಮರದಿಂದ ಬಿದ್ದಂತಹ ಸೇಬನ್ ಕೆಳಗಡೆ ಬಿದ್ದಿದ್ದನ್ನು ನೋಡಿ ನ್ಯೂಟನ್ ಏನಂತ ಯೋಚನೆ ಮಾಡ್ತಾರೆ? ನ್ಯೂಟನ್ನೇ ಸೋಚಾ ಕಿ ಯಹ ನೀಚೆ ಕಿಸೆ ಗಿರ, ಯಾರು ಕೆಳಗೆ ಹಾಕಿದ್ದು? ಫಿರ್ ಸೆ ಫೇಂಕ್ ವಹ ನೀಚೆ ಆಯಾ ತಬ್ ಕೋಸ್ ಬೀನಾ ಕರ್ಕೆ ಸಮझाई कि धरती हमारी चुंबक है। 15ನೇದು ಬಾದಲ್ ಕೈಸೆ ಬಂತೆ ಹೈ, ಸೊ ಯಾವ ರೀತಿ ಬಾದಲ್ ಮೋಡ ಆಗ್ತದೆ? ಸೊ ಸಮುದ್ರ ಝೀಲಾ तालाब और नदियाँ का पानी सूरज की गर्मी से बाष्प बनकर ऊपर उड़ता है। इस बाष्प से बादल बनते हैं। नेक्स्ट 16ನೇ क्वेश्चन, संतुलित आहार के मतलब क्या है? सो समतोलित आहार ಅಂದರೆ ಏನು? शरीर के स्वस्थ और सदृढ़ रखने के लिए सही मात्रा में प्रोटीन, खनिज, कार्बोहाइड्रेट्स और फैट्स युक्त आहार को संतुलित आहार कहते हैं। नेक्स्ट 5th ಮೇನ್, ಸೊ ಇಲ್ಲಿ ನಿಮಗೆ 3-4 ವಾಕ್ಯದ ಪ್ರಶ್ನೆಗಳು ಬರ್ತದೆ। 17th ಕ್ವಶನ್, ಸಮಾಚಾರ ಪತ್ರ ಮೇ ಕೌನ್ ಕೌನ್ ಸೆ ವಿಷಯ ಹೋತಾ ಹೈ? ಸೊ ಸಮಾಚಾರ ಪತ್ರದಲ್ಲಿ ಏನೆಲ್ಲ ವಿಚಾರಗಳು ಇರ್ತದೆ? ಸೊ ಸಮಾಚಾರ ಪತ್ರ ಮೇ ದೇಶ ವಿದೇಶ का घटने वाली घटनाओं का विवरण रहा है। खेल कूद ಆಟಗಳ ಬಗ್ಗೆ, ಸಿನಿಮಾ, देन नौकरी संबंध विज्ञापन, बाजार भाव, नेक्स्ट कृषि व्यापार संबंधित सूचनाएं मिलते हैं। ಸೊ ಕಾರ್ಟೂನ್, ಪದಬಂಧ, ಸೊ ಇವೆಲ್ಲ ನಮಗೆ ಸಮಾಚಾರ ಪತ್ರದಲ್ಲಿ ಸಿಗ್ತದೆ। ನೆಕ್ಸ್ಟ್ 18ನೇ ಕ್ವಶನ್, ಅಕ್ಬರ್ ನೆ ಬೀರಬಲ್ ಸೆ ಶಹಿ ಬಗೀಚೆ ಸೆ ಘೂಮ್ತೆ ಸಮಯ ಕ್ಯಾ ಕಹ, ಏನಂತ ಹೇಳ್ತಾರೆ? ಸೊ ನಿಮ್ಗೆ ಇಲ್ಲಿ ಆನ್ಸರ್ ಕಾಣಿಸ್ತಾ ಇದೆ, ಇದಿಷ್ಟನ್ನ ಬರೆದಿರಿ। ನೆಕ್ಸ್ಟ್ ನಿಮ್ನಲಿಖಿತ ದೋಹೆ ಭಾವಾರ್ಥ ಅಪನೆ ಶಬ್ದ ಮೇ ಲಿಖಿಯೇ, ಸೊ ಇದನ್ನ ದೋಹೆಯನ್ನು ಕೊಟ್ಟಿರ್ತಾರೆ, ಅದರ ಭಾವಾರ್ಥವನ್ನು ನಾವು ಬರಿಬೇಕಾಗುತ್ತೆ, ಹಾಗಾಗಿ ಅದನ್ನು ಸಹ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ। ನೆಕ್ಸ್ಟ್ 20th ಕ್ವಶನ್, ನಿಮ್ನಲಿಖಿತ ವಾಕ್ಯ ಕಾ ಅನುವಾದ ಕನ್ನಡಿಯ ಅಂಗ್ರೇಜಿ ಭಾಷೆ ಮೇ ಕೀಜಿಯೇ, ಸೊ ಕನ್ನಡ ಅಥವಾ ಅಂಗ್ರೇಜಿ ಭಾಷೆಯಲ್ಲಿ ಬರೀಲಿಕ್ಕೆ ಕೇಳ್ತಾರೆ। ಇಲ್ಲಿ ಕೊಟ್ಟಿರೋದು ಭಾರತ್ ಮೇ रक्षा बंधन त्योहार का विशेषण महत्व है। रक्षा बंधन का अर्थ रक्षक बंधन, इसे देश के कोने कोने में मनाया जाता है। ಸೊ ಭಾರತದಲ್ಲಿ ರಕ್ಷಾಬಂಧನ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ। ರಕ್ಷಾಬಂಧನ ಎಂದರೆ ರಕ್ಷಣೆಯ ಬಂಧ, ಇದನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸುತ್ತಾರೆ। ಇದಿಷ್ಟು ಬರೆದ್ರೆ ನಿಮಗೆ ಮಕ್ಕಳ 3 ಅಂಕಗಳಿಲ್ಲೇ ಸಿಗ್ತದೆ। ಸೊ ನೀವು ಅದನ್ನು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು, ಚಾಯ್ಸ್ ಇಸ್ ಯೋರ್ಸ್। नेक्स्ट 6th में निम्नलिखित प्रश्नों के उत्तर 5-6 ವಾಕ್ಯ में लिखिए। ಸೊ 5 ಅಥವಾ 6 ವಾಕ್ಯದಲ್ಲಿ ಬರೀಬೇಕು। ಇಲ್ಲಿ ನಿಮಗೆ ಒಂದು ಪದ್ಯ ಇರುತ್ತೆ ಮಕ್ಕಳ। ಸೊ ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ, ಸೊ ಒಂದೇ ಒಂದು ಪದ್ಯ ನಿಮಗೆ ಗೊತ್ತಿದೆ, ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ। ಸೊ ಇಲ್ಲಿ ನಿಮಗೆ ಕೊಟ್ಟಿರೋದು ಸಚ್ ಬೋಲೆ ಅಲ್ಲಿಂದ ಕೋ ಬಿಸ್ ರಹೆ, ಸೊ ಇದು ಈಸಿ ಇದೆ, 4 ಲೈನ್ ನೋಡಿ। ಇಲ್ಲಿ ಇದೇ ರೀತಿ ಯಾವುದೇ ವ್ಯಾಕರಣ ಮಿಸ್ಟೇಕ್ಸ್ ಇಲ್ಲದೆ ಕರೆಕ್ಟಾಗಿ ಬರೆದ್ರೆ 4 ಅಂಕ ಸಿಗುತ್ತೆ। ನೆಕ್ಸ್ಟ್ ನಿಮಗೆ ಇಲ್ಲೊಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಮಕ್ಕಳ, ನಿಮ್ನಲಿಖಿತ ಗದ್ಯಾಂಶಕ್ಕೆ ಧ್ಯಾನಪೂರ್ವ ಪಡ್ಕರ್ ನೀಚೆ ದಿಯೇ ಗಯೆ ಪ್ರಶ್ನೆ ಸೆ ಉತ್ತರ ಲಿಖಿ, ಸೊ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ನೋಡಿ। ಆ ಒಂದು ಪ್ಯಾಸೇಜನ್ನು ಓದ್ಕೊಳ್ಳಿ ಮಕ್ಕಳ। ಇಲ್ಲಿ ನೋಡಿ ಕ್ವಶನ್ 4 ಕ್ವಶನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರು ಸಹ ಇದೆ। ಕೌನ್ ಕೌನ್ ಸೆ ಜಾನ್ವರ್ ಏಕ್ ಸಾಥ್ ರಹತೆ थे, ಏಕ್ ದಿನ್ वे दोनों क्या सुन रहा थे, नेक्स्ट बालू ने क्या कहा, नेक्स्ट ಖರ್ಗೋಶ್ ನೆ ಕ್ಯಾ ಕಹ। ಸೊ ನೋಡಿ ಇವು 4 ಕ್ವಶನ್ಸ್ ಇದೆ, ಆನ್ಸರು ಸಹ ಅಲ್ಲಿ ಬಹಳ ಈಸಿ ಇದೆ, 4 ಲೈನ್ ಇರುತ್ತೆ, ಡೈರೆಕ್ಟಾಗಿ ನೀವು ಆಯ್ಕೆ ಮಾಡಿ ಬರಿಬೋದು, 4 ಅಂಕ ಮಿಸ್ ಮಾಡ್ಕೋಬೇಡಿ। ಆ್ಯಂಡ್ ನೆಕ್ಸ್ಟ್ ನಿಮಗೆ 7ನೇ ಮೇನಿಗೆ ಬಂದರೆ ನಿಮಗೊಂದು ನಿಬಂಧ ಇರುತ್ತೆ, 4 ಅಂಕಕ್ಕೆ ನಿಬಂಧನ ಕೊಟ್ಟಿರ್ತಾರೆ ಮಕ್ಕಳ। ಸೊ ಇಲ್ಲಿ ನೋಡಿ ಮೇರಿ ಪಾಠಶಾಲಾ, ಮೇರಾ ಭಾರತ್ ಮಹಾನ್, ಅಮಾರ ಕರ್ನಾಟಕ ರಾಜ್ಯ, ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬರೀಬೇಕು, 4 ಅಂಕ, ಬಹಳ ಈಸಿ ಮಕ್ಕಳ। ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಒಂದು ಪತ್ರ ಲೇಖನ ಇರುತ್ತೆ, ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ, ಸೊ ಇಲ್ಲಿ ನಿಮಗೆ 2 ಪತ್ರ ಕೊಟ್ಟಿರ್ತಾರೆ,
कोई सकारण देते हुए 4 दिन की छुट्टी मांगकर अपने प्राध्यापक की जी को एक पत्र लिखिए अथवा परीक्षा के तैयारी के बारे में बताते हुए अपने पिताजी के नाम एक पत्र लिखिए. ಸೊ ಇಲ್ಲಿ ನಿಮಗೆ ಚುಟ್ಟಿ ಪತ್ರನಾರು ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ತಂದೆಗೆ ಪತ್ರ ಬರೆಯೋದನ್ನಾರು ಅಭ್ಯಾಸ ಮಾಡ್ಕೊಳ್ಳಿ. ಒಂದಂತೂ ಇದ್ದೇ ಇರ್ತದೆ, ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಹಳ ಈಸಿ ಇದೆ ಮಕ್ಕಳ, ನೀವು 50 ಅಂಕಗಳನ್ನ ಈ ಒಂದು ಹಿಂದಿ ಸಬ್ಜೆಕ್ಟಲ್ಲಿ ತೊಗೋಬೋದು. ಸೊ ಇದೇ ಪ್ಯಾಟ್ರನಲ್ಲಿ ನೀವು ಫಾಲೋ ಮಾಡಿದ್ರೆ ಔಟ ಅಂಕಗಳನ್ನ ತೆಗೆಯೋಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.